ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಯುಗಾದಿ ಸಿಂಹರಾಶಿಗೆ ಈ ವರ್ಷ ಅದೃಷ್ಟವನ್ನು ತರುತ್ತಾ, ಸಿಹಿ ಸುದ್ದಿಯನ್ನು ತರುತ್ತಾ ಇಲ್ಲ ಕಹಿ ಸುದ್ದಿಯನ್ನು ತರುತ್ತಾ? ಈ ವರ್ಷ ನಿಮ್ಮ ಆಸೆ ಈಡೇರುತ್ತಾ? ಗುರು, ಶನಿ, ರಾಹು, ಕೇತುಗಳ ಸಂಚಾರದಿಂದ ಸಿಂಹರಾಶಿಯ ಮೇಲೆ ಆಗುವಂತಹ ಪ್ರಭಾವ ಏನು? ವೃತ್ತಿ, ರಾಜಕೀಯ ಈ ಒಂದು ವಿಚಾರದಲ್ಲಿ ಯಾವ ರೀತಿಯ ಒಂದು ಶುಭ ಕಾರ್ಯಗಳು ನಡೆಯುತ್ತೆ, ಜೊತೆಗೆ ಯಾವ ರೀತಿಯ ಪರಿಹಾರಗಳು ನೀವು ತೆಗೆದುಕೊಳ್ಬೇಕಾಗತ್ತೆ, ಯಾವೆಲ್ಲ ಯೋಗಗಳು ನಿಮಗಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋ ಮೂಲಕ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಆರೋಗ್ಯ ಮತ್ತು ಕುಟುಂಬ ವಿಚಾರದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಕುಟುಂಬ ವಿಚಾರದಲ್ಲಿ ಜೊತೆಗೆ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ತೆಗೆದುಕೊಳ್ಳೋದು ಒಂದು ರೀತಿ ಉತ್ತಮ ಅಂತಲೇ ಹೇಳ್ಬೋದಾಗಿದೆ. ಯಾಕೆ ಅನ್ನೋದನ್ನು ಗ್ರಹಗಳ ಸಂಚಾರದ ಮೂಲಕ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಜೊತೆಗೆ ವೃತ್ತಿ, ರಾಜಕೀಯ, ಉದ್ಯೋಗ ನಿರೀಕ್ಷೆಯಲ್ಲಿರುವವರಿಗೂ ಕೂಡ ಈ ಸಲ ಉತ್ತಮವಾಗಿದೆ. ಇನ್ನು ಯಾಕೆ ಈ ಒಂದು ವಿಚಾರದಲ್ಲಿ ನಿಮಗೆ ಉತ್ತಮ ಅಂತ ನೋಡೋದಾದರೆ, ಪ್ರತಿ ವರ್ಷವೂ ಕೂಡ ಹೊಸ ವರ್ಷವನ್ನು ರಾಹು, ಕೇತು, ಶನಿ ಹಾಗೆ ಗುರುಗ್ರಹಗಳ ಸಂಚಾರದಿಂದ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಮೊದಲನೇದಾಗಿ ನಿಮಗೆ ಶನಿ ಬಲ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋದರೆ, ನಿಮ್ಮ ರಾಶಿಯಿಂದ 7ನೇ ಅಂದರೆ ಕುಂಭರಾಶಿಗೆ ಹೋಗೋದ್ರಿಂದ ಕಂಟಕ ಶನಿ ಕಾಲ ಅನ್ನುವಂಥದ್ದು ನಿಮಗೆ ಶುರುವಾಗುತ್ತೆ. ಇದೇನಪ್ಪ ಅಂತ ಹೇಳಿದ್ರೆ, ಹೆಸರಲ್ಲೇ ಕಂಟಕ ಇರೋದರಿಂದ ಒಂದಷ್ಟು ತೊಂದರೆಗಳು ಆಗ್ತಾ ಇರುತ್ತೆ. ವ್ಯಾಪಾರದಲ್ಲಿ ತೊಂದರೆ ಆಗೋದು, ಜೊತೆಗೆ ಪಾಲುದಾರಿಕೆಯಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಬರೋದು. ಆದರೆ ಶನಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಅಂದರೆ ಕುಂಭರಾಶಿಗೆ ಹೋಗೋದ್ರಿಂದ ಅವನ ಒಂದು ಮನೆಯನ್ನು ಅವರು ಹಾಳು ಮಾಡ್ಕೊಳ್ಳಲ್ಲ. ಈ ಒಂದು ಕಾರಣದಿಂದಾಗಿ ಕಷ್ಟ ನೀವೇನಾದರೂ ಪಟ್ಟಿದ್ದೆ ಆದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವರು ನಿಮಗೆ ನೀಡ್ತಾ ಹೋಗ್ತಾರೆ. ಇನ್ನು ಗುರು ಗ್ರಹದಿಂದ ಏನಂದರೆ, ಆರಂಭದಲ್ಲಿ 10ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಗುರು ಇರೋದ್ರಿಂದ ಅದಾದ ನಂತರ ಅವರು ಮಿಥುನಕ್ಕೆ ಬರೋದ್ರಿಂದ ನಿಮಗೆ ಗಜಕೇಸರಿ ಯೋಗ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಸಂದರ್ಭ ಅಪರೂಪದಲ್ಲಿ ಅಪರೂಪ ಆಗುತ್ತೆ. ಒಂದು ಕಡೆ ಕಂಟಕ ಶನಿ ಕಾಲ ಇದ್ರೂ ಕೂಡ ಶನಿ ನಿಮಗೇನು ಮಾಡಲ್ಲ. ಮತ್ತೊಂದು ಕಡೆ 10ನೇ ಮನೆಯಿಂದ ಮಿಥುನಕ್ಕೆ ಬರೋದ್ರಿಂದ ನಿಮಗೆ ಗಜಕೇಸರಿ ಯೋಗ ಉಂಟಾಗುತ್ತೆ. ಎಷ್ಟೋ ಕಷ್ಟಪಡ್ತಿದ್ದೀರಾ, ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಗಳಿದೆ, ಕುಟುಂಬದಲ್ಲಿ ಒಂದಷ್ಟು ಕಾನ್ಫ್ಲಿಕ್ಟ್ಸ್ಗಳಿದೆ, ಹೆಲ್ತ್ ಸರಿ ಇಲ್ಲ, ಏನಪ್ಪ ಇದು ನನ್ನ ಜೀವನ ಹಿಂಗಾಯಿತು ಅಂತ ಅಂದ್ಕೊಂಡಿದ್ರೆ ಇದೆಲ್ಲದಕ್ಕೂ ಕೂಡ ಈ ಒಂದು ಸಮಯದಲ್ಲಿ ಗಜಕೇಸರಿ ಯೋಗದಿಂದ ನಿಮಗೆಲ್ಲ ಉತ್ತಮ ರಿಸಲ್ಟ್ ಸಿಗುತ್ತೆ. ಇನ್ನು ರಾಹು ಕೇತು ಸಂಚಾರದಿಂದ ಏನಾಗುತ್ತೆ, ರಾಹು ಅಂತ ಹೇಳಿದ್ರೆ 8ನೇ ಮನೆಯಲ್ಲಿ ಅಂದರೆ ಕೇತು 2ನೇ ಅಂದರೆ ಕನ್ಯಾ ರಾಶಿಯಲ್ಲಿರೋದ್ರಿಂದ ಇದರಿಂದಾಗಿ ಅಂದರೆ ಅಷ್ಟಮ ರಾಹು ಇರೋದ್ರಿಂದ ನಿಮಗೆ ಅನಿರೀಕ್ಷಿತ ಖರ್ಚುಗಳು, ಇದಕ್ಕಿದ್ದಂಗೆ ಯಾವುದೋ ಒಂದು ಖರ್ಚು ಮಾಡಬೇಕಾಗತ್ತೆ, ದುಡ್ಡೆಲ್ಲೋ ಕೂಡಾಕಿರ್ತೀರ ಅದನ್ನು ಇಲ್ಲಿ ಕೊಡಬೇಕಾಗತ್ತೆ, ಇಲ್ಲ ಸಾಲ ಸೂಲ ಮಾಡಬೇಕಾಗಿರುತ್ತೆ. ಅಂದರೆ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಬರುತ್ತೆ. ಇನ್ನು ಕೇತು ಇರೋದ್ರಿಂದ ಮಾತಿನ ಮೇಲೆ ನೀವು ಹಿಡ್ತಾ ಇಟ್ಕೊಂಡ್ರೆ ಒಳ್ಳೆಯದು. ಕೇತು ಒಂದಷ್ಟು ಟ್ರಿಗರ್ ಮಾಡ್ತಾರೆ, ಅದೆಲ್ಲವನ್ನು ಸಹಿಸ್ಕೊಂಡು ಆ ಕ್ಷಣದಲ್ಲಿ ನೀವು ಸೈಲೆಂಟ್ ಆಗಬೇಕು. ಮಾತಿನ ಮೇಲೆ ಹಿಡ್ತಾ ಇಲ್ಲ ಅಂತ ಹೇಳಿದ್ರೆ ಮಾತು ಎಲ್ಲೆಲ್ಲಿಗೂ ಹೋಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಸೊ ಈ ರೀತಿಯ ಪರಿಸ್ಥಿತಿ ರಾಹು ಕೇತುವಿಂದ ನೀವು ಅನುಭವಿಸಬೇಕಾಗತ್ತೆ. ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಉದರದ ಸಂಬಂಧಿ ಕಾಯಿಲೆಗಳು, ಹೆಣ್ಮಕ್ಳಿಗೆ ಯೂಟ್ರಸ್ ಆಗಿರ್ಬೋದು ಅಥವಾ ಹರ್ನಿಯಾ ಆಗಿರ್ಬೋದು, ಲಂಗ್ಸ್, ಈ ಥರ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಕಣ್ಣಿನ ಸಮಸ್ಯೆ ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ರಾಹು 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ರಾಹು ಇರೋದ್ರಿಂದ ವಿದ್ಯಾಭ್ಯಾಸದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದೇ. ಜೂನ್ ನಂತರ ಏಕಾಗ್ರತೆಯಿಂದ ಇರೋದು ಒಳ್ಳೆಯದು. ಜೊತೆಗೆ ವಿದೇಶದಲ್ಲಿ ನೀವೇನಾದರೂ ವ್ಯಾಸಂಗ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಈಡೇರುತ್ತೆ. ವಿದೇಶದಲ್ಲಿ ನೀವು ಓದೋದಕ್ಕೆ ಲೋನ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಈಡೇರುತ್ತೆ. ಆ್ಯಂಡ್ ಇದಕ್ಕೆಲ್ಲ ಒಂದು ರೀತಿ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಸೂರ್ಯನ ಉಪಾಸನೆ ಮಾಡುವಂಥದ್ದು, ಅಂದರೆ ಆದಿತ್ಯ ಹೃದಯಂ ಪಠನ ಮಾಡೋದ್ರಿಂದ, ಜೊತೆಗೆ ಶನಿವಾರ ಎಳ್ಳೆಣ್ಣೆ ದೀಪವನ್ನು ಶನಿ ಮಹಾತ್ಮನಿಗೆ ಹಚ್ಚೋದ್ರಿಂದ, ಬಡವರಿಗೆ ಗೋಧಿ ಮತ್ತು ಕೆಂಪು ಬಣ್ಣವನ್ನು ದಾನ ಮಾಡೋದ್ರಿಂದ, ಇದೆಲ್ಲದರಿಂದ ಒಂದು ಪರಿಹಾರವನ್ನು ನೀವು ಪಡ್ಕೊಳ್ಬಹುದು. ಇದು ಈ ವರ್ಷ ಸಿಂಹರಾಶಿಯವರಿಗೆ ಯುಗಾದಿಯಿಂದ ಸಿಗುವಂತಹ ಫಲಗಳು. ಶುಭ ಮತ್ತು ಅಶುಭ ಎರಡೂ ಇದೆ. ಅದರ ಜೊತೆಗೆ ಯೋಗವೂ ಕೂಡ ಇರೋದರಿಂದ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಈ ವರ್ಷ ನಿಮಗೆ ಸಿಹಿ ಅಂತಲೇ ಹೇಳ್ಬೋದಾಗಿದೆ. ಇದೇ ರೀತಿಯ ಒಂದಷ್ಟು ವೀಡಿಯೋಸ್ಗಳನ್ನು ಮುಂದಿನ ಭಾಗದಲ್ಲಿ ನಾವು ಹಂಚ್ಕೊಳ್ತಾ ಹೋಗ್ತೀವಿ. ಈ ವಿಚಾರಗಳು ನಿಮಗೆ ನಿಜ ಅಂತ ಅನಿಸಿದೆ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನಮಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮೂಲಕ ಬರ್ತೀವಿ.